ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ವೆಲ್ಕಮ್ ಟು ಅಶ್ವಿನಿ ಗೌಡ ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಹಬ್ಬಕ್ಕೆ ಊರಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಗೌರಿ ಹಬ್ಬ ಅಂದರೆ ಹೀಗೆ ಅಲ್ವಾ, ಎಲ್ಲ ಹೆಣ್ಮಕ್ಳು ಅಮ್ಮನ ಮನೆಗೆ ಪಯಣ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಮ್ಮ ಊರ ಕಡೆ ಹೋಗೋಣ. ನಾನು ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಈ ಥರ ರೆಡಿಯಾಗಿ ಹೋಗ್ತಾ ಇರೋದು. ನಮ್ಮ ಅಪ್ಪ ಅಮ್ಮ ನೋಡಿ ಶಾಕ್ ಆಗೋದಂತೂ ಗ್ಯಾರಂಟಿ. ಏನು ನಮ್ಮ ಮಗಳು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದುಬಿಟ್ಟಿದ್ದಾಳೆ ಅಂತ. ನಮ್ಮ ಮನೆಗೆ ನಾನು ಹೋಗೋದಕ್ಕೆ ಯಾಕೆ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಹೋಗಬೇಕು ಗೆಸ್ಟ್ ಥರ ಅನ್ನೋದು ನನ್ನ ಲಾಜಿಕ್ಕು. ಸೊ ಯಾವಾಗಲೂ ಹೋಗಬೇಕಾದ್ರೆ ಮನೆಯಲ್ಲಿ ಹೆಂಗಿರ್ತೀನೋ ಹಾಗೆ ಹೋಗ್ಬಿಡ್ತೀನಿ. ಬಟ್ ಆಂಟಿ ಯಾವಾಗಲೂ ರೆಡಿಯಾಗಿ ಹೋಗು ಅಂತಿರ್ತಾರೆ. ಹಾಗಾಗಿ ಇವತ್ತು ಹಬ್ಬ ಬೇರೆ ಅಲ್ವಾ, ಸ್ವಲ್ಪ ರೆಡಿಯಾಗಿ ಹೋಗಿದ್ದೀನಿ. ಆನ್ ದ ವೇ ಹೋಗ್ತಾ ನಮ್ಮ ಕಣ್ಣಿಗೆ ಬಿದ್ದು ಈ ಬ್ಯೂಟಿಫುಲ್ ಗಣೇಶನ ನೋಡಿಕೊಂಡು ಮುಂದೆ ಹೊರಟ್ವಿ. ಸೊ ಇಲ್ಲಿರೋದು ನಮ್ಮ ಕುಣಿಗಲ್ ಕೆರೆ, ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ, ಹಾಡೇ ಇದೆ ಮೂಡಲ್ ಕುಣಿಗಲ್ ಕೆರೆ ಅಂತ. ಮಳೆ ಬಂದಿದ್ರಿಂದ ತುಂಬಿ ಆಲ್ರೆಡಿ ಕೋಡಿಯಾಗಿ ಹರಿತಾ ಇತ್ತು. ಜನನು ತುಂಬ ಎಂಜಾಯ್ ಮಾಡ್ತಿದ್ರು. ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಆನ್ ದ ವೇ ನನ್ನ ಅಕ್ಕನ ಮನೆಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಇಲ್ಲಿ ಅಕ್ಕ ತಮ್ಮಂದು ಜಗಳ ಶುರು ಆಗಿದೆ. ಪಾಪ ಏನು ಮಾಡ್ದಪ್ಪ ನೀನು? ಯಾಕೆ ಹೊಡೆದ್ಲ ಅವಳು? ಮತ್ತು ಸುಮ್ಮನೆ ಹೊಡೆದ್ನಾ? ಯಾಕೆ? ಯಾಕ ಪಾಪ? ಜೀವ ಏನಕ್ಕಪ್ಪ ಹೊಡೆದಿದ್ದ ಅಕ್ಕಂಗೆ? ಕೊಟ್ಟ ಒಂದ? ಯಾಕೆ ಕೊಟ್ಟೆ? ಏನು ಬಿಡಿಸಿದ್ಲು? ಈ ಅಕ್ಕ ತಮ್ಮನ ಜಗಳ ಯಾವಾಗಲೂ ಇದ್ದಿದ್ದೆ. ಇನ್ನು ನಾನು, ಅಮ್ಮ, ಅಕ್ಕ, ನನ್ನ ತಂಗಿ ಆಗೋಶು ಎಲ್ಲರೂ ಬಟ್ಟೆ ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಯೂಶ್ವಲಿ ಪ್ರತಿ ವರ್ಷ ಅಮ್ಮ ಹಬ್ಬಕ್ಕೇನು ಬಟ್ಟೆ ತೆಗೆದಿಟ್ಟಿರಲ್ಲ. ಸೊ ನಾವು ಹೋದ್ಮೇಲೆ ನಮ್ಮನ್ನು ಕರ್ಕೊಂಡೋಗಿ ಯಾವ್ದು ಬೇಕೋ ಅದನ್ನೇ ಕೊಡಿಸ್ತಾರೆ. ಯೆಲ್ಲೋ ಕಲರ್ ನೋಡಿ ಚೆನ್ನಾಗಿದೆ ಅನ್ಸುತ್ತೆ ತಗ. ಸೊ ನಾವು ಫಸ್ಟು ಟ್ರೈ ಮಾಡಿದ್ದು ಡ್ರೆಸ್ಗಳನ್ನ. ಯೂಶ್ವಲಿ ನಾವು ಹಬ್ಬಕ್ಕೆ ಡ್ರೆಸ್ಗಳನ್ನೇ ತೊಗೋತೀವಿ, ಸೀರೆ ಎಲ್ಲ ಜಾಸ್ತಿ ಹಾಕೋದಿಲ್ವಲ್ಲ, ಹಾಗಾಗಿ ಸೊ ಡ್ರೆಸ್ಗಳನ್ನ ನೋಡಿ ಕೊನೆಗೆ ಸೀರೆಗಳನ್ನೂ ಸಹ ನೋಡಿದ್ವಿ. ಬಟ್ ಯಾವುದೇ ಅಂಗಡಿಗೆ ಹೋದರೂ ಬರೀ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆನ ತೋರಿಸ್ತಾ ಇದ್ರು. ಬೇರೆ ವೆರೈಟಿ ಯಾವುದೂ ಇಲ್ಲ, ಇವಾಗೆಲ್ಲ ಇದೆ ಟ್ರೆಂಡ್ ಅಂತ ಹೇಳ್ತಾ ಇದ್ರು. ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಬ್ಯಾಂಗಲ್ ಸ್ಟೋರ್ಗೆ ಬಂದ್ವಿ. ಬ್ಯಾಂಗಲ್ ಸ್ಟೋರಲ್ಲಿ ಎಲ್ರಿಗೂ ಬಳೆಗಳನ್ನೆಲ್ಲ ತೊಗೊಂಡು ನಾವಲ್ಲಿಂದ ಮನೆ ಕಡೆ ಹೊರಟ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಕಿತ್ತಾಡಿದ ಅಕ್ಕ ತಮ್ಮ ಆಲ್ರೆಡಿ ಒಂದಾಗ್ಬಿಟ್ಟು ಚಿಕ್ಕಪ್ಪನ ಜೊತೆ ಸೇರಿ ಆಟ ಆಡ್ತಾ ಇದ್ರು. ಈವ್ನಿಂಗು ಮಾರ್ನಿಂಗ್ ಏನು ಹೇಳ್ಬೇಕಂತ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಕ್ಕ ತಮ್ಮ. ವೆರಿ ಗುಡ್. ಇನ್ನು ನನಗೆ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ಕೆಲಸ ಮಾಡ್ಕೊಂಡೇನೆ ಇವ್ರ ಆಟಗಳನ್ನೆಲ್ಲ ನೋಡ್ತಾ ಇದ್ದೆ. ತಿರ್ಗೋ, ಈಗ ತಿರ್ಗಪ್ಪ. ಹಿಂದೆ ಬಾ ಜೀವ. ಸ್ಟ್ರೈಟ್ ಹೋಗು, ಸ್ಟ್ರೈಟ್ ನಡ್ಕೊಂಡೋಗು, ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಹೋಗು. ಇನ್ನೊಂಚೂರು ಈ ಕಡೆ ಬಂದ್ಬಿಟ್ಟು ಹೋಗು, ಹಂಗೆ ಸ್ಟ್ರೈಟ್ ಹೋಗು, ಹಂಗೆ ಹೋಗು. ಸ್ಟ್ರೈಟ್ ಹೋಗು. ಈಗ ಲೆಫ್ಟ್ಗೆ ಹೋಗು, ಲೆಫ್ಟ್ಗೆ. ಅಲ್ಲಿ ಟಚ್ ಮಾಡು. ಚಿಕ್ಕಪ್ಪ ಔಟ್. ಇನ್ನು ಊಟಕ್ಕೆ ಹಬ್ಬದ ಸ್ಪೆಷಲ್ಲು ಮನೆಯಲ್ಲಿ ಶಾವಿಗೆನ ಮಾಡ್ತಾಯಿದ್ರು. ಸೊ ಇದನ್ನು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡರ ಜೊತೆಗೂ ಮಾಡ್ತಾರೆ. ಶಾವಿಗೆ ಒತ್ತೋದಕ್ಕೆ ಎಲ್ಲರೂ ಎಷ್ಟು ಸರ್ಕಸ್ ಮಾಡ್ತಿದ್ದಾರೆ ನೋಡಿ. ಒತ್ತು ಮಗ್ನೆ. ಕಮಾನ್. ಬಂತಾ? ಒತ್ತು. ಬರ್ತಿಲ್ಲ. ಅಮ್ಮ ಟ್ರೈ ಮಾಡಮ್ಮ. ಒತ್ತಮ್ಮ. ಬರ್ತಿಲ್ವಾ ಅಂತ? ಬಂತು. ಮ್ಯಾಗಿ ಅಲ್ಲ, ಅದು ಶಾವ್ಗೆ. ಬಿಸಿ ಬಿಸಿ ಶಾವಿಗೆ ರೆಡಿ. ಅಮ್ಮ ವೈಟ್ ಒಂದೇನಾ? ರಾಗಿದು ಮಾಡ್ತೀಯಾ?
ಕಮನ್ ಜೀವ ಹೊತ್ ಮಗ್ನೆ ಬಂತು ಅಯ್ಯೋ ಸ್ಟೇರಿಂಗ್ ತಿರುಗಿಸ್ತಾ ತರ ತಿರುಗಿಸ್ತಾವನೆ ಒತ್ತು ಪಿಪ್ಪಿ ನೀನೊಂಚೂರು ಹೆಲ್ಪ್ ಮಾಡಪ್ಪ ಹಾಂ ಇವಾಗ ಬಂತು ಆಯ್ತು ಬಿಡ. ಸೊ ಈ ಅಕ್ಕಿ ಮತ್ತು ರಾಗಿ ಶಾವ್ಗೆದು ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ. ಸೊ ಆವಾಗವಾಗ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಯೂಶಲಿ ಎದೆ ನೋವು ಬರುತ್ತಲ್ಲ ಅವ್ರಿಗೆಲ್ಲ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಶಾವ್ಗೆ ಜೊತೆಗೆ ತೆಂಗಿನಕಾಯಿ ಹಾಲನ್ನ ಮಾಡಿಕೊಂಡು ಜೊತೆಗೆ ಹುರಿಗಡ್ಲೆನ ಪೌಡರ್ ಮಾಡಿಕೊಂಡು ಹಾಕ್ಕೊಂಡು ತಿಂದರೆ ಶಾವ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಬ್ಬದ ಸ್ಪೆಷಲ್ಲು ಒಂದ್ಸಲಿ ನೀವು ಟ್ರೈ ಮಾಡಿ. ಇನ್ನು ಹಬ್ಬ ಎಲ್ಲ ಆದಮೇಲೆ ಹಬ್ಬದ ಮರುದಿನನೇ ಹೊಲದ ಕೆಲಸ ಎಲ್ಲ ನಡೀತಾ ಇತ್ತು. ಸೊ ಇಲ್ಲಿ ಜನ ಬಂದಿದ್ದರು. ಇದನ್ನು ಕುಂಟೆ ಹೊಡೆಯೋದು ಅಂತ ಅಂತಾರೆ. ಸೊ ಹೊಲದಲ್ಲಿ ಪೈರ್ಗಳ ಜೊತೆಗೆ ಎಕ್ಸ್ಟ್ರಾ ಕಳೆಗಳು ಏನು ಬೆಳ್ಕೊಂಡಿರುತ್ತೆ ಅದನ್ನು ರಿಮೂವ್ ಮಾಡೋ ಸಲುವಾಗಿ ಇದನ್ನು ಮಾಡ್ತಾರೆ. ಸೊ ಆಲ್ರೆಡಿ ಹಳ್ಳಿ ಕಡೆ ವ್ಯವಸಾಯ ಎಲ್ಲ ಆರಂಭ ಆಗಿದೆ. ರಾಗಿ ಬಿತ್ತನೆ ಹಾಗೂ ಭತ್ತದ ಬಿತ್ತನೆ ನೋಡಿ ಕಣ್ಣು ಆಯಿಸಿದಷ್ಟು ಎಷ್ಟು ಚೆಂದ ಕಾಣಿಸ್ತಿದೆ ಹಸಿರು. ಸೊ ಭೂಮಿ ತಾಯಿಗೆ ಹಸಿರು ಸೀರೆನೇ ಉಡ್ಸಿರೋ ಥರ ಕಾಣಿಸ್ತಿದೆ. ಇದೇ ವಾತಾವರಣಕ್ಕೋಸ್ಕರನೇ ಹಳ್ಳಿನ ಅಷ್ಟು ಇಷ್ಟಪಡೋದು ನಾವು. ಹಬ್ಬದ 2 ದಿನಗಳು ಹೇಗೆ ಮುಗ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಬೆಂಗಳೂರಿಗೆ ಹೊರಡೋ ಟೈಮ್ ಬಂದೇ ಬಿಡ್ತು. ಪ್ರತಿ ಸಾರಿ ಊರಿಗೆ ಹೋಗಿ ವಾಪಸ್ ಬರುವಾಗ ಅದೇನೋ ಬೇಜಾರು ಗೊತ್ತಿಲ್ಲ, ಬರೋದಕ್ಕಷ್ಟು ಮನಸ್ಸಿರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು. ಸೊ ಬ್ಯಾಕ್ ಟು ಬೆಂಗಳೂರು, ನಮ್ಮ ಪಯಣ ಬೆಂಗಳೂರು ಕಡೆ ಶುರು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.